ಅನ್ನೋದಕ್ಕಿಂತ ಇದೊಂದು ಪುಣ್ಯ ಜಾಗ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಜ್ಕುಮಾರ್ ಅವರ ಸಮಾಧಿ ಅಂತಂದ್ರೆ ಅದು ಕೇವಲ ಎಲ್ಲರ ಸಮಾಧಿಯಂತೆ ವರ್ಷಕ್ಕೊಂದ್ಸರಿ ಹಾರ ಹಾಕಕ್ಕೆ ಉಳಿದಿಲ್ಲ. ಅದನ್ನು ಮೀರಿದಂತ ಒಂದು ಆಧ್ಯಾತ್ಮ ಶಕ್ತಿಯನ್ನ ಅಣ್ಣವರಲ್ಲಿ ಜನ ಗುರುತಿಸ್ತಿದ್ದಾರೆ. ಅದಕ್ಕಾಗಿ ಪ್ರತಿನಿತ್ಯ ಅಣ್ಣವರ ಸಮಾಧಿಗೆ ಜನ ಬರ್ತಿದ್ದಾರೆ. ಅದಕ್ಕಾಗಿ ಇದು ಸಮಾಧಿಯನ್ನು ಮೀರಿದಂತ ಜಾಗ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಎಲ್ಲ ಬಂದಿರುವಂತ ಬಂಧುಗಳೇ, ಅಣ್ಣವರು ಸಾಯಬಾರದ ಕಾಲಕ್ಕೆ ಅವರನ್ನ ದೇವರು ಕರೆಸ್ಕೊಂಡ ಅಂತ ತುಂಬಾ ಸರಿ ನಮ್ಗೆ ಅನ್ಸುತ್ತೆ. ಇವತ್ತಿಗೂ 97ನೇ ವರ್ಷ ಅಂದ್ರೆ ದೊಡ್ಡ ವಯಸ್ಸಲ್ಲ. ಅವರು ಬದುಕಿರ್ಬೇಕಿತ್ತು ಮತ್ತು ಅವರು ಕರ್ನಾಟಕದ ಕಲೆಯ ಕನ್ನಡದ ಸೇವೆಯನ್ನ ಮಾಡಬೇಕಿತ್ತು ಅಂತ ನಮ್ಮೆಲ್ಲರಿಗೆ ತುಂಬಾ ಸರಿ ಅನಿಸುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳು ಅಂತಂದ್ರೆ ಅದು ಕೇವಲ ಮನೋರಂಜನೆಗೆ ಸೀಮಿತ ಆಗಿರ್ಲಿಲ್ಲ. ಅದೊಂದು ವಿಚಾರವನ್ನ, ಒಂದು ಸಂಸ್ಕೃತಿಯನ್ನ, ನಮ್ಮ ಯುವ ಪೀಳಿಗೆ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನ ಹೇಳಿಕೊಡುವಂತ ಒಂದು ಪಾಠ ಆಗಿತ್ತು. ರಾಜ್ಕುಮಾರ್ ಅವರ ಎಲ್ಲ ಚಲನಚಿತ್ರಗಳನ್ನ ನೋಡಿಲ್ಲ, ಆದ್ರೆ ಇವತ್ತು ಯಾರು ನಮ್ಗೆ ರುಕ್ಕೋಜಿ ಅವರು, ದೊಡ್ಡ ಹುಲ್ಲೂರು ರುಕ್ಕೋಜಿ ಅವರು ಅವರ ಬಗ್ಗೆ ಮಾತಾಡಿದ್ರು. ಹಾಗೇನೆ ಅವರನ್ನು ತಿಳಿದಂತ ಹಲವಾರು ಜನ ನೀವಿಲ್ಲಿ ಕೂತಿದ್ದೀರಿ. ಎಲ್ಲರೂ ಹೇಳ್ತಾರೆ, ಎಲ್ಲ ಹಿರಿಯರು ಹೇಳ್ತಾರೆ, ಚಲನಚಿತ್ರ ನೋಡಿದವರು ಹೇಳ್ತಾರೆ, ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ಕೊಡುವಂತ, ಕೆಟ್ಟ ಉದಾಹರಣೆಗಳನ್ನು ಕೊಡುವಂತ ಒಂದೇ ಒಂದು ಚಲನಚಿತ್ರ ಪಾತ್ರವನ್ನ ನಮ್ಮ ರಾಜ್ಕುಮಾರ್ ಮಾಡಿಲ್ಲ ಅಂತೇಳಿ. ಇವತ್ತು ಚಲನಚಿತ್ರ ಹಾಕುವಾಗ ಧೂಮಪಾನ ಮಾಡಬಾರದು ಅಂತ ಒಂದು ಸಣ್ಣದಾಗಿ ಕನ್ನಡದಲ್ಲಿ ಬರೀತಾರೆ. ಚಲನಚಿತ್ರವನ್ನ ತೋರಿಸುವಾಗ ಮದ್ಯಪಾನ ಮಾಡಬಾರದು ಅಂತ ಹೇಳಿ ಸ್ಕ್ರೀನ್ ಅಲ್ಲಿ ಬರುತ್ತೆ. ಆದ್ರೆ ಈ ರೀತಿ ಸ್ಕ್ರೀನ್ ಅಲ್ಲಿ ಬರುವಂತ, ಪ್ರಿಂಟ್ ಮಾಡುವಂತ ಯಾವುದೇ ವಿಚಾರವನ್ನ ಡಾಕ್ಟರ್ ರಾಜ್ಕುಮಾರ್ ಮಾಡಿ ತೋರಿಸಿಲ್ಲ. ಇದು ಅವರ ದೊಡ್ಡತನ. ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂತ, ಯುವಕರಿಗೆ ಪ್ರೇರಣೆ ಕೊಡುವಂತ, ಯುವಕರಿಗೆ ಶಕ್ತಿ ಕೊಡುವಂತ, ಯುವಕರು ಹೇಗೆ ಬದಲಾವಣೆ ಆಗ್ಬೇಕು ಅನ್ನುವಂತ ಚಲನಚಿತ್ರದ ಪಾತ್ರಗಳನ್ನಷ್ಟೇ ಅವರು ಒಪ್ಕೊಂತ ಇದ್ರು. ಇವರು ಅವರ ಗ್ರೇಟ್ನೆಸ್ ಆಗಿತ್ತು. ಅದಕ್ಕಾಗಿ ಅವರು ಇವತ್ತು ಕೇವಲ ಒಬ್ಬ ನಟರಾಗಿ ಉಳಿದಿಲ್ಲ, ಅವರೊಬ್ಬರು ಸಂತರಾಗಿ ಇವತ್ತು ನಮ್ಮ ಮಧ್ಯೆ ಉಳಿದಿದ್ದಾರೆ. ಚಲನಚಿತ್ರದ ಮಂದಿ ಸಂತರಾಗೋದು ಕಷ್ಟದ ಕೆಲಸ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇವತ್ತಿನ ಚಲನಚಿತ್ರ ಜಗತ್ತನ್ನು ನೋಡಿದ್ರೆ ಒಂದ್ಸರಿ ಸಂತಕ್ಕೂ ಚಲನಚಿತ್ರಕ್ಕೂ ಏನೂ ಸಂಬಂಧ ಇಲ್ಲ. ಆದ್ರೆ ರಾಜ್ಕುಮಾರ್ ಅವರು ನಿಜ ಬದುಕಿನಲ್ಲಿ ತಾನು ಹೇಗಿದ್ದೀನೋ ಅದನ್ನೇ ಬದುಕು ತೋರಿಸಿ ಬೇರೆಯವರಿಗೆ ತೋರಿಸ್ಬಿಟ್ಟು ನಿಜವಾದ ಸಂತರು ಅವರಾಗಿದ್ದಾರೆ. ಅದಕ್ಕಾಗಿ ಅವರ ಸಮಾಧಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಭಕ್ತರು ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡಕ್ಕೆ ಶಕ್ತಿಯನ್ನು ಕೊಟ್ಟಂತ ಕನ್ನಡ ಹೋರಾಟಗಾರರು ಅವರು. ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಕನ್ನಡದ ಧ್ವಜವನ್ನ ಎತ್ತಿ ಹಿಡಿದಂತ ಒಬ್ಬ ನಟ, ಅದು ನಮ್ಮ ರಾಜ್ಕುಮಾರ್ ಅನ್ನುವಂತ ಹೆಮ್ಮೆ ಕೂಡ ನಮ್ಗಿದೆ. ಇವತ್ತು ಬೆಂಗಳೂರಲ್ಲೇ ಹಲವಾರು ಜಾಗಗಳಲ್ಲಿ ಕನ್ನಡವನ್ನ ಕೇಳುವುದೇ ಕಷ್ಟದ ಸ್ಥಿತಿ ಇದೆ ಅನ್ನುವಂತ ಸ್ಥಿತಿಯಲ್ಲಿ ಈ ರಾಜ್ಯದ ಏಕೀಕರಣಕ್ಕೆ, ಈ ರಾಜ್ಯದಲ್ಲಿ ಕನ್ನಡವನ್ನು ಉಳಿಸುವುದಕ್ಕೆ ಕನ್ನಡದ ಹೋರಾಟ ಮಾಡಿದ್ರು, ಕಲೆಯನ್ನ ಬೆಳೆಸಿದ್ರು. ಸಂಗೀತ ಇವತ್ತು ನಾವು ಹೇಳ್ತೀವಿ ಬಹಳ ದೊಡ್ಡ ದೊಡ್ಡ ಕಲ್ತವರಷ್ಟೇ ಫೇಮಸ್ ಆಗ್ಬೋದು ಅಂತ ಆಗಿರ್ಲಿಲ್ಲ. ಶಾಲಾ ಶಿಕ್ಷಣ ಕಡಿಮೆ ಇದ್ರೂ ಕೂಡ ಸಂಗೀತವನ್ನ ತನ್ನ ಮೈಯಲ್ಲಿ ಅರಗಿಸಿಕೊಂಡು ಸಂಗೀತ ಜಗತ್ತಿಗೆ ಕೂಡ ಒಂದು ಅದ್ಭುತವನ್ನು ಕೊಟ್ಟಂತ ನಟರು ಯಾರು, ಕನ್ನಡಿಗರು, ಅಚ್ಚ ಕನ್ನಡಿಗರು ಯಾರು ಅಂತಂದ್ರೆ ಅದು ನಮ್ಮ ರಾಜ್ಕುಮಾರ್ ಅವರು. ಅದಕ್ಕಾಗಿ ಇವತ್ತು ರಾಜ್ಕುಮಾರ್ ಅವರ ನೆನಪು ಮಾಡ್ತಾ ಅಷ್ಟು ಮಾತ್ರ ಸೀಮಿತ ಆಗಿಲ್ಲ. ಅವರೊಬ್ಬ ಆಧ್ಯಾತ್ಮ ವ್ಯಕ್ತಿ ಆಗಿದ್ರು, ಯೋಗ ಪಟುವಾಗಿದ್ರು. ಇವತ್ತು ಯೋಗವನ್ನ ಪ್ರಪಂಚದಾದ್ಯಂತ ಜನ
ಮಾಡಿದ್ದಾರೆ. ಯೋಗ ಇವತ್ತು ನಮ್ಮ ದೇಶಕ್ಕೆ ಸೀಮಿತವಾಗಿ ಉಳಿದಿಲ್ಲ, ಇಡೀ ದೇಶ ವಿದೇಶದಲ್ಲಿ ಯೋಗ ಆಚರಣೆ ಆಗ್ತಾ ಇದೆ. ಆದ್ರೆ ಅವತ್ತಿನ ಕಾಲಕ್ಕೆ ಯೋಗವನ್ನ ಅಧ್ಯಯನ ಮಾಡಿ, ಯೋಗವನ್ನ ಅಭ್ಯಾಸ ಮಾಡಿ, ತನ್ನ ಮೈಯಲ್ಲಿ ಮೈಗೂಡಿಸ್ಕೊಂಡು ಅದರ ಮೂಲಕ ಆಧ್ಯಾತ್ಮದ ಕಡೆಗೆ ಹೋದಂತವರು ನಮ್ಮ ಅಣ್ಣವರು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅದಕ್ಕಾಗಿ ಅವರ 97ನೇ ವರ್ಷದ ಈ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಮತ್ತೊಂದ್ಸರಿ ಅವರ ಪಾದಾರವಿಂದಕ್ಕೆ ನಮನಗಳನ್ನ ಸಲ್ಲಿಸ್ತಾ, ಅವರು ಹಾಕಿಕೊಟ್ಟಂತ ದಾರಿ, ಅವರು ಕೊಟ್ಟಂತ ಪ್ರೇರಣೆ, ಅವರು ಕನ್ನಡಿಗರಿಗೆ ಮತ್ತು ಕಲಾವಿದರಿಗೆ ಕೊಟ್ಟಂತ ಒಂದು ದಾರಿದೀಪ, ಒಂದು ದಾರಿ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ದಾರಿದೀಪ ಆಗಲಿ ಅನ್ನುವಂಥ ಆಶಯವನ್ನ ವ್ಯಕ್ತ ಮಾಡಿ ಬಹಳ ಖುಷಿ ಆಯಿತು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅತ್ಯಂತ ಪ್ರೀತಿಯ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಬಂದು ನಮ್ಮೆಲ್ಲರನ್ನ ಹರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಎಲ್ಲ ಕಲಾವಿದರು ಬಂದಿದ್ದೀರಿ, ನೀವೆಲ್ಲರೂ ಕೂಡ ಬಂದಿದ್ದೀರಿ. ಅದಕ್ಕಾಗಿ ಮತ್ತೊಂದ್ಸರಿ ಅಣ್ಣವರನ್ನ ನೆನಪು ಮಾಡಿಕೊಂಡು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲ ಹೋಗೋಣ. ಕನ್ನಡದ ರಥವನ್ನ, ಕನ್ನಡವನ್ನ, ಕನ್ನಡ ಧ್ವಜವನ್ನ ದೇಶದಲ್ಲೇ ಮೆರೆಸುವಂತ, ಎತ್ತಿ ಹಿಡಿಯುವಂತ, ದೇಶ ವಿದೇಶಗಳಲ್ಲಿ ಅದರ ಪ್ರಚಾರವನ್ನು ಪಡಿಸುವಂತ ಕೆಲಸವನ್ನ ಅವರ ಪ್ರೇರಣೆಯಂತೆ, ಅವರ ಆಶಯದಂತೆ, ಅವರ ಅಪೇಕ್ಷೆಯಂತೆ ನಾವೆಲ್ಲರೂ ಕೂಡ ಮಾಡೋಣ. ಕನ್ನಡ ಸಾಹಿತ್ಯ ಲೋಕವನ್ನ ಬೆಳೆಸೋಣ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದನೆ ಸಲ್ಲಿಸಿ, ಮತ್ತೊಂದ್ಸಲ ಅವರ ಸ್ಮೃತಿಗಳಿಗೆ ಅವರು ಎಲ್ಲೇ ಇದ್ರು ಕೂಡ ಇವತ್ತು ಬಹಳ ಖುಷಿಯಿಂದ ನೋಡ್ತಾ ಇರ್ಬೋದು. ಇನ್ನೂ ಕೂಡ ಕನ್ನಡವನ್ನ ಉಳಿಸ್ಕೊಳ್ಳುವಂತ ಹಲವಾರು ಜನ ಸಾಹಿತಿಗಳು, ಕಲಾವಿದರು ಕರ್ನಾಟಕದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ, ಅದಕ್ಕಾಗಿ ಅವರನ್ನ ಮತ್ತೊಂದ್ಸರಿ ನೆನಪು ಮಾಡಿ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ